ಹೆಲೋ ಫ್ರೆಂಡ್ಸ್, ಇವತ್ತು ನಾನು ಫಿಶ್ ಕರಿನ ಮಾಡೋದನ್ನು ಹೇಗೆ ಅನ್ನೋದನ್ನು ಹೇಳ್ಕೊಡ್ತಿದ್ದೀನಿ ನೋಡಿ. ಇವಾಗ ಫಿಶನ್ನು ಕ್ಲೀನ್ ಮಾಡಿ ಮತ್ತು ಅದನ್ನು ಚೆನ್ನಾಗಿ ತೊಳೆದುಬಿಟ್ಟು ಇಟ್ಕೊಂಡಿದ್ದೀನಿ. ಅದಕ್ಕೆ ಏನೇನು ಹಾಕಬೇಕು ಅಂತ ಹೇಳ್ಬಿಟ್ಟು ಸಾಮಗ್ರಿ ಹೇಳ್ತೀನಿ ನೋಡಿ. ಸ್ವಲ್ಪ ಒಂದೆರಡು ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಶುಂಠಿ ಮತ್ತು ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಮತ್ತು ತೆಂಗಿನಕಾಯಿ ಮತ್ತು ಧನಿಯಾ ಪುಡಿ, ಖಾರದ ಪುಡಿ 2 ಚಮಚ, ಆಮೇಲೆ ಸ್ವಲ್ಪ ಅರಿಶಿನ ಮತ್ತು ಜೀರಿಗೆ, ಚಕ್ಕೆ, ಲವಂಗ ಮತ್ತು ಮೆಂತ್ಯ ಒಂದು ಸ್ವಲ್ಪ ಅದು, ಮತ್ತು ಟೊಮೊಟೊ ಮತ್ತು ಹುಣಸೆಹಣ್ಣು ಅಷ್ಟನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ನೋಡಿ, ಇವಾಗ ಕೊತ್ತಂಬರಿ ಸೊಪ್ಪು ಮತ್ತು ಬೆಳ್ಳುಳ್ಳಿ, ಶುಂಠಿ ಮತ್ತು ಈರುಳ್ಳಿ ಮತ್ತು ಜೀರಿಗೆ, ಮೆಂತ್ಯ, ಚಕ್ಕೆ, ಲವಂಗ ಅದೆಲ್ಲ ಹಾಕಿ ಮಿಕ್ಸಿಲಿ ಗ್ರೈಂಡ್ ಮಾಡಿ ಇಟ್ಕೊಳ್ಬೇಕು. ಮತ್ತು ತೆಂಗಿನಕಾಯಿನ ಮತ್ತು ಟೊಮೊಟೊನ ಸಪ್ರೇಟಾಗಿ ಗ್ರೈಂಡ್ ಮಾಡಬೇಕು. ನೋಡಿ, ಇವಾಗ ಹಾಕ್ತಾಯಿದ್ದೀನಿ ಕೊತ್ತಂಬರಿ ಸೊಪ್ಪು ಮತ್ತು ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿ, ಈರುಳ್ಳಿ ಒಂದೆರಡು ಈರುಳ್ಳಿನ ಕಟ್ ಮಾಡಿ ಇಟ್ಕೊಳ್ಬೇಕು. ಒಂದು ದಪ್ಪ ಇರೋದು ಬೆಳ್ಳುಳ್ಳಿನ ಹಾಕಬೇಕು. ಸ್ವಲ್ಪ ಅಂದರೆ ಸ್ವಲ್ಪ ಶುಂಠಿ ಹಾಕಬೇಕು. ಇಲ್ಲಿ ನೋಡಿ, ಮೆಂತ್ಯ, ಜೀರಿಗೆ ಮತ್ತು ಚಕ್ಕೆ ಲವಂಗನೂ ಸ್ವಲ್ಪ ಹಾಕಬೇಕು. ಅಷ್ಟು ಹಾಕ್ಬಿಟ್ಟು ಹುಣಸೆಹಣ್ಣು ಹಾಕ್ತೀನಿ ನೋಡಿ. ಹುಣಸೆಹಣ್ಣು ಒಂದು ಸ್ವಲ್ಪ ಹಾಕಬೇಕು. ಅದಕ್ಕೆ ಹುಣಸೆಹಣ್ಣನ್ನು ಮೊದಲೇ ಅದು ನೆನೆಯಕ್ಕೆ ಬಿಡಬೇಕು. ನೆನೆಯಕ್ಕೆ ಬಿಟ್ಬಿಟ್ಟು ಅದು ಚೆನ್ನಾಗಿ ಸ್ವಲ್ಪ ಮೆತ್ತಗಾದ್ಮೇಲೆ ಚೆನ್ನಾಗಿ ತೊಳೆದ್ಬಿಟ್ಟು ಆ ಹುಣಸೆಹಣ್ಣು ಅದರಲ್ಲಿ ಮಿಕ್ಸಿ ಗ್ರೈಂಡಿಗೆ ಹಾಕಬೇಕು. ಈಗ ಈರುಳ್ಳಿ ಜೊತೆಗೆ ಅದು ಹಾಕಬೇಕು ನೋಡಿ. ಹುಣಸೆಹಣ್ಣು ಹಾಕ್ಬಿಟ್ಟು ಇಷ್ಟೆಲ್ಲ ಒಂದು ಸಪ್ರೇಟಾಗಿ ಗ್ರೈಂಡ್ ಮಾಡ್ಕೊಳ್ಬೇಕು. ಇವಾಗ ತೆಂಗಿನಕಾಯಿ ಮತ್ತು ಟೊಮೊಟೊನ ಅದು ಸಪ್ರೇಟಾಗಿ ಗ್ರೈಂಡ್ ಮಾಡ್ಕೊಳ್ಬೇಕು. ಅದನ್ನು ಗ್ರೈಂಡ್ ಮಾಡ್ಕೊಂಡಾದ್ಮೇಲೆ ಮತ್ತು ಪಾತ್ರೆನ ಕುಕ್ಕರಲ್ಲಿಟ್ಟು ಎಣ್ಣೆ 2 ಚಮಚದಷ್ಟು ಹಾಕಬೇಕು. 2 ಚಮಚದಷ್ಟು ಎಣ್ಣೆ ಹಾಕಿ ಅದು ಒಂದು ಸ್ವಲ್ಪ ಬಿಸಿ ಆಗೋವರೆಗೂ ವೆಯ್ಟ್ ಮಾಡಬೇಕು. ಚೆನ್ನಾಗಿ ಬಿಸಿ ಆದಮೇಲೆ ನೋಡಿ, ಇದು ಬೆಳ್ಳುಳ್ಳಿ, ಶುಂಠಿ ಮತ್ತು ಜೀರಿಗೆ ಅವೆಲ್ಲ ಮಸಾಲೆ ಪೇಸ್ಟ್ ಮಾಡಿದ್ನಲ್ಲ ಅದನ್ನು ಹಾಕಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೇಕು. ಚೆನ್ನಾಗಿ ಫ್ರೈ ಮಾಡಿದ್ಮೇಲೆ ಅದನ್ನು ನೋಡಿ ಚೆನ್ನಾಗಿ ಫ್ರೈ ಮಾಡಬೇಕು. ಎಣ್ಣೆ ಚೆನ್ನಾಗಿ ಅದು ಹಸಿ ಸ್ಮೆಲ್ಲೆಲ್ಲ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡಾದ್ಮೇಲೆ ನೋಡಿ, ಇದು ಧನಿಯಾ ಮತ್ತು ಖಾರದ ಪುಡಿ, ಅರಿಶಿನ ಪುಡಿನ ಹಾಕಿ ಅದನ್ನು ಮಿಕ್ಸ್ ಮಾಡಬೇಕು. ಅದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು. ಎಣ್ಣೆಯಲ್ಲಿ ಅದು ಚೆನ್ನಾಗಿ ಫ್ರೈ ಆದಮೇಲೆ ನೋಡಿ, ಫ್ರೈ ಆಗ್ತಾಯಿದೆ. ಫ್ರೈ ಆದಮೇಲೆ ಅದಕ್ಕೆ ತೆಂಗಿನಕಾಯಿ ಪೇಸ್ಟ್ನ ಮಾಡಿಟ್ಕೊಂಡು ಟೊಮೊಟೊ, ತೆಂಗಿನಕಾಯಿ ಅದನ್ನು ಅದರಲ್ಲಿ ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಮಿಕ್ಸ್ ಮಾಡಿ ಅದಕ್ಕೆ ಒಂದು ಸ್ವಲ್ಪ ನೀರನ್ನು ಹಾಕಬೇಕು. ನಮಗೆ ಎಷ್ಟು ನೀರು ಬೇಕೋ ಅಷ್ಟನ್ನು ನೀರು ಹಾಕಬೇಕು. ನೀರು ಹಾಕ್ಬಿಟ್ಟು ನೋಡಿ, ನೀರು ಹಾಕ್ತಾಯಿದ್ದೀನಿ. ಸ್ವಲ್ಪ ಗಟ್ಟಿ ಅಂದರೆ ಗಟ್ಟಿ, ತೆಳು ಅಂದರೆ ತೆಳು ಮಾಡ್ಕೊಂಡು ನೀರು ಹಾಕಬೇಕು. ಇದು ಸ್ವಲ್ಪ ಉಪ್ಪು, ನಾನು 1.5 ಚಮಚ ಅಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ನೀವು ಚಪಾತಿ ಇಲ್ಲ ಮುದ್ದೆ ಮತ್ತು ಸಾಂಬಾರು ನೋಡಿ, ಇದು ಸಾಂಬಾರು ಕುದೀತಾ ಇರಬೇಕಾದ್ರೆ ಫಿಶ್ನ ಹಾಕಬೇಕು. ಮೀನನ್ನು ಅದನ್ನು ಹಾಕ್ಬಿಟ್ಟು ಒಂದು 10 ನಿಮಿಷನ ಅದು ಹಂಗೆ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಮುಚ್ಚಳನ ಮುಚ್ಚಿಬಿಟ್ಟು ಇಡಬೇಕು. ಒಂದು 10 ನಿಮಿಷ ನೋಡಿ. 10 ನಿಮಿಷ ಆದಮೇಲೆ ಮುಚ್ಚಳ ಹಾಕಿ ನೋಡಿ. ಇವಾಗ ಮುಚ್ಚಳ ಹಾಕಿದ್ದೀನಿ. ಇವಾಗ 10 ನಿಮಿಷ ಆದಮೇಲೆ ನೋಡಿ ಓಪನ್ ಮಾಡಿದ್ದೀನಿ. ನೋಡಿ, ಇವಾಗ ಸಾಂಬಾರು ನಂದು ರೆಡಿಯಾಗಿದೆ. ನೋಡಿ ಹೇಗಿದೆ ಅಂತ ಹೇಳ್ಬಿಟ್ಟು ನೀವು ಮಾಡಿ ಮನೇಲಿ ಟ್ರೈ ಮಾಡಿ, ಮತ್ತು ಹೇಗೆ ಇದೆ ಅಂತ ಹೇಳ್ಬಿಟ್ಟು ಕಮೆಂಟ್ಸ್ ಮಾಡಿ, ಮತ್ತು ನನ್ನ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಾನು ಒಂದು ಸ್ವಲ್ಪ ಫಿಶ್ನು ಫ್ರೈ ಮಾಡ್ಕೊಂಡಿದ್ದೆ. ಈ ಕಡೆ ಫಿಶ್ ಫ್ರೈ ಮಾಡಿರೋದನ್ನು ತೋರಿಸ್ತೀನಿ ನೋಡಿ. ಈಗ ಅದನ್ನು ತೋರಿಸಿಲ್ಲ ರೆಸಿಪಿಲಿ, ಮತ್ತೊಂದು ಸರಿ ಯಾವತ್ತಾದರೂ ತೋರಿಸ್ತೀನಿ. ಫಿಶ್ ಫ್ರೈನೂ ಮಾಡಿದ್ದೀನಿ ಸ್ವಲ್ಪ ನೋಡಿ. ಫಿಶ್ ಫ್ರೈನೂ ಮಾಡಿದ್ದೀನಿ. ಮತ್ತು ಹೇಗೆ ಇದೆ ಅಂತೇಳ್ಬಿಟ್ಟು ನೀವು ಮನೇಲಿ ಟ್ರೈ ಮಾಡಿ ನನಗೆ ಕಮೆಂಟ್ಸ್ ಮಾಡಿ. ಬಾಯ್.